ಒಂದು ಕಡೆ ನಮ್ಮ ಸಮುದಾಯದಲ್ಲಿ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರಲ್ಲ ನಮಗೆ. ನಮ್ಮ ಸಮುದಾಯದ ಇತಿಹಾಸ ಪುರುಷರನ್ನು ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ. ಈ ಸಮುದಾಯದ ಜನಸಂಖ್ಯೆಯನ್ನು ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ. ಈ ಸಮುದಾಯದ ಇತಿಹಾಸವನ್ನು ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರೋಕ್ಕಿಲ್ಲ. ನಮಗೆ ಯಾಕೆ ಅಂತೀವಿ ನೋಡಿ. ನಂದಗಡದಲ್ಲಿ ಸಂಗೊಳ್ಳಿ ರಾಯಣ್ಣನವರ 150 ಅಡಿ ಪ್ರತಿಮೆ ಆಗಬೇಕು, ಮೂರ್ತಿ ಆಗಬೇಕು. ಸ್ವತಂತ್ರ ಹೋರಾಟಗಾರನ ಏನು ಸಮಾಧಿ ಇರುವಂತಹ ಸ್ಥಳದಲ್ಲಿ 150 ಅಡಿ ಮೂರ್ತಿ ಆಗಬೇಕು. ಬೃಹತ್ತಾದಂತಹ ಸ್ವತಂತ್ರ ಹೋರಾಟಗಾರರ ವನ ಆಗಬೇಕು. ಸ್ವತಂತ್ರ ಸಂಗ್ರಾಮಕ್ಕೂ ಮುಂಚಿತವಾಗಿ ಯಾರ್ಯಾರು ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿದ್ರು ಅಂಥವರ ಎಲ್ಲದರ ಬಗ್ಗೆ ಚರಿತ್ರೆ ಅಲ್ಲಿರಬೇಕು. ಡಿಜಿಟಲೀಕರಣ ಆಗಬೇಕು. ಒಂದೇ ಒಂದು ಕ್ಲಿಕ್ಕಿನಲ್ಲಿ ಆ ಇತಿಹಾಸ, ಹೋರಾಟಗಾರರ ಇತಿಹಾಸ ಗೊತ್ತಾಗಬೇಕು ಅನ್ನೋ ಒಂದು ಬ್ಲೂ ಪ್ರಿಂಟ್ ರೆಡಿ ಮಾಡಿಕೊಂಡು, ಅವತ್ತು ಸಂಗೊಳ್ಳಿ ರಾಯಣ್ಣ ಪ್ರತಿಷ್ಠಾನ ಅಂತಿತ್ತು, ಅದು ಪ್ರಾಧಿಕಾರವಾಗಿ ಈಗ ಬದಲಾವಣೆ ಆಗಿದೆ. ಅದನ್ನು ಮಾಡಬೇಕಾದ್ರೆ ಈಗ ಸಂಗೊಳ್ಳಿಯಲ್ಲಿ ರಾಕ್ ಗಾರ್ಡನ್ ಆಗಿದೆ, ಸೈನಿಕ ಶಾಲೆ ಆಗಿದೆ. ಅದರ ಜೊತೆಯಲ್ಲಿ ನಂದಗಡದಲ್ಲೂ ಸಹ ಒಂದಷ್ಟು ತಂತ್ರಜ್ಞಾನದಿಂದ ಪ್ರಕ್ರಿಯೆಗಳು ಪ್ರಾರಂಭ ಮಾಡ್ತೀವಿ ಅಂತಂದಾಗ ನಾವು ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದು ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ 150 ಅಡಿ ಪ್ರತಿಮೆ ಆಗಬೇಕು. ಗುಜರಾತ್ನಲ್ಲಿ ಯಾವ ರೀತಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರ ಮೂರ್ತಿ ಆಗಿದೆ, ಪ್ರವಾಸಿ ತಾಣ ಆಗಿದೆ, ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಗೊತ್ತಾಗಬೇಕು, 150 ಅಡಿ ಮೂರ್ತಿ ಆಗಬೇಕು ಅಂತೇಳಿ ಪ್ರಪೋಸಲ್ ಕೊಟ್ಟಿದ್ವಿ. ನೋಡಿ, ವಿಪರ್ಯಾಸ ಅಂತಂದರೆ ಆ ಸಭೆಯಲ್ಲಿ ಗೃಹ ಕಚೇರಿ ಕೃಷ್ಣಾದಲ್ಲಿ 2017ರಲ್ಲಿ ನಾನು ಹೇಳ್ತಾ ಇರುವಂಥದ್ದು, ಗೃಹ ಕಚೇರಿ ಕೃಷ್ಣಾದಲ್ಲಿ ಒಂದು ಸಭೆ ನಡೆಯುತ್ತೆ. ಆ ಸಭೆಯಲ್ಲಿ ನಾವು ಭಾಗವಹಿಸಿರ್ತೀವಿ. ನಾವು ಆ ಪ್ರಪೋಸಲ್ ಕೊಟ್ಟಾಗ ನಮ್ಮವರೇ ಈ ಸಮುದಾಯದ ವಿಚಾರಗಳಲ್ಲಿ ವಿರೋಧ ಮಾಡ್ತಾ ಇರೋರಲ್ಲಿ ಕೆಲವರು ನಮ್ಮವರೇ ಇರ್ತಾರೆ. ಅವರು ಹೇಳ್ತಾರೆ 150 ಅಡಿ ಮೂರ್ತಿ ಯಾಕೆ, 150 ಅಡಿ ಮೂರ್ತಿ ಅವಶ್ಯಕತೆ ಇಲ್ಲ, ಒಂದು 30 ಅಡಿ ಮೂರ್ತಿ ಸಾಕು ಅಂತೇಳಿ ಸರ್ಕಾರ ಒಪ್ಕೊಳ್ಳೋ ಸ್ಥಿತಿಲಿದ್ದಗೂ ಸಹ ನಮ್ಮವರೇ 150 ಅಡಿ ಮೂರ್ತಿ ಬೇಡ ಅಂತಂದರು. ಇದು ನಮ್ಮ ಸಮುದಾಯದ ದುರಂತವೋ ದೌರ್ಭಾಗ್ಯವೋ ಗೊತ್ತಿಲ್ಲ. ಅಲ್ಲಿ ನಂದಗಡದಲ್ಲಿ ಸುತ್ತಲೂ ಒಂದು ಗಾರ್ಡನ್ ಆಗಬೇಕು, ಅಲ್ಲಿ ಒಂದು ಕೆರೆ ಇದೆ, ಕೆರೆಯನ್ನು ಅಭಿವೃದ್ಧಿ ಮಾಡಿಕೊಳ್ಬೇಕು, ಪ್ರವಾಸಿ ತಾಣ ಆಗಬೇಕು, ಎಲ್ಲದರ ಬ್ಲೂ ಪ್ರಿಂಟ್ ಕೊಟ್ಟಿರುವಂಥದ್ದು. ಇವತ್ತು ರಾಕ್ ಗಾರ್ಡನ್ಗೂ ಸಹ ಪ್ರತಿಷ್ಠಾನ ಇದ್ದಾಗ ಅದು ಪ್ರಿಂಟೌಟನ್ನು ಕೊಟ್ಟಿರುವಂಥದ್ದು. ರಾಕ್ ಗಾರ್ಡನ್ ಆಯಿತು, ನಂದಗಡದಲ್ಲಿ ಆಗಬೇಕಾದ 150 ಅಡಿ ಮೂರ್ತಿ ಆಗಲೇ ಇಲ್ಲ. ಯಾತಕ್ಕೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಇದ್ದೀವಿ? ಸಂಗೊಳ್ಳಿ ರಾಯಣ್ಣನವರು ಹುತಾತ್ಮರಾಗಿ ಬ್ರಿಟಿಷರು ಜನವರಿ 26ನೇ ತಾರೀಕು ಗಲ್ಲಿಗೆ ಹಾಕಿದಾಗ ಅವತ್ತಿನಿಂದ ಇವತ್ತರೆಗೂ 200 ವರ್ಷಗಳ ಕಾಲ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಪ್ರಚಾರ ಯಾವ ಸರ್ಕಾರವೂ ಮಾಡಲಿಲ್ಲ. ಯಾವೊಬ್ಬ ದೇಶಭಕ್ತ ಸಂಘಟನೆಗಳು ಮಾಡಲಿಲ್ಲ, ಯಾವೊಬ್ಬ ಹಿಂದೂಗಳು ಮಾಡಲಿಲ್ಲ, ಯಾವ ಒಂದು ಕನ್ನಡ ಪರ ಹೋರಾಟಗಾರರು ಮಾಡಲಿಲ್ಲ. ಕರ್ನಾಟಕದಲ್ಲಿದ್ದಿದ್ದೆ 3ರಿಂದ 4 ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗಳು. ಅದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿನಲ್ಲಿ, ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ, ಸಂಗೊಳ್ಳಿಯಲ್ಲಿ, ನಂದಗಡದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಬಿಟ್ಟರೆ ಬೇರೆ ಕಡೆ ಇರಲಿಲ್ಲ. ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಮಾರ್ಕೆಟಿಂಗ್ ಮಾಡೋರು ಇರಲಿಲ್ಲ. ಅದೇ 2014ರಲ್ಲಿ ಏನು ನಂದಗಡಕ್ಕೆ ಹೋಗಿ ರಾಯಣ್ಣನವರಿಗೆ ಕಂಕಣ ಕಟ್ಟಿ, ರಾಯಣ್ಣ ನಿನ್ನ ಪ್ರತಿಮೆ ಪ್ರತಿ ಜಿಲ್ಲೆಗಳಲ್ಲಿರಬೇಕು, ಗ್ರಾಮದಲ್ಲಿರಬೇಕು, 100 ಪ್ರತಿಮೆಗಳನ್ನು ಮಾಡಿಸುವಂತಹ ಕಂಕಣಬದ್ಧವಾಗಿದ್ದೀವಿ, ನಿಮಗೆ ಕಂಕಣ ಕಟ್ತಾ ಇದ್ವಿ, ಆತ್ಮಸ್ಥೈರ್ಯ ಕೊಡಿ ಅಂತ ಹೇಳ್ಬಿಟ್ಟು ಅವತ್ತು ಹೋರಾಟ ಮಾಡಿದ್ದು. ಇವತ್ತು ಗಲ್ಲಿನಲ್ಲಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಗೊತ್ತು, ಗ್ರಾಮಗಳಲ್ಲಿ ರಾಯಣ್ಣನವರ ಬಗ್ಗೆ ಗೊತ್ತು, ಜಿಲ್ಲಾ ಕೇಂದ್ರ, ತಾಲೂಕು ಕೇಂದ್ರ, ಗ್ರಾಮಗಳಲ್ಲಿ ಸಂಗೊಳ್ಳಿ ರಾಯಣ್ಣ ಮೂರ್ತಿಗಳು ನಿಲ್ತಾ ಇದ್ದಾವೆ. ಇದು ಮಾರ್ಕೆಟಿಂಗ್ ಮಾಡ್ಕೊಳ್ಬೇಕು. ನಾವು ಮಾರ್ಕೆಟಿಂಗೇ ಮಾಡ್ಕೊಂಡಿಲ್ಲ ಅಂತಂದರೆ ಸಂಗೊಳ್ಳಿ ರಾಯಣ್ಣ ಒಬ್ಬ ಯೂನಿವರ್ಸಲ್ ನಾಯಕ ಆಗಬೇಕಾಗಿತ್ತು. ಆದರೆ ದುರಂತ ಏನು ಗೊತ್ತೇನೋ, ನಮ್ಮವರೇ ಅದನ್ನು ಪ್ರಪೋಸಲ್ ಮಾಡ್ತಾ ಇಲ್ಲ. ಅದನ್ನು ಸರ್ಕಾರಕ್ಕೆ ಪ್ರಪೋಸಲ್ ಕೊಟ್ಟರು ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸಂಗೊಳ್ಳಿ ರಾಯಣ್ಣನವರ ರೈಲ್ವೆ ನಿಲ್ದಾಣಕ್ಕೆ ಹೆಸರಿದೆ. ಸಂಗೊಳ್ಳಿ ರಾಯಣ್ಣನವರ ಹೆಸರನ್ನು ರೈಲಿಗೆ ಇಡಬೇಕು ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾನೇ ಇದ್ದೀವಿ. ಅದೇ ಆಯಿತು ಅಂತ ಹೇಳ್ತಾನೆ ಇದ್ದಾರೆ. ಪಾರ್ಲಿಮೆಂಟ್ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಪ್ರತಿಮೆ ಆಗಬೇಕು ಅಂತೇಳಿ ನಮ್ಮ ಸಂಗೊಳ್ಳಿ ಕೃಷ್ಣಮೂರ್ತಿಯವರು, ನಾವು ಹಾಲುಮತ ಮಹಾಸಭಾದವರು ಭಾಳಷ್ಟು ಬಾರಿ ಸರ್ಕಾರಕ್ಕೆ ಮನವಿಯನ್ನು ಕೊಟ್ಟಿದ್ದೇವೆ, ಕೇಂದ್ರ ಸರ್ಕಾರಕ್ಕೆ. ಆ ವಿಚಾರವೂ ಸಹ ಮುಂದುವರಿಕೊಂಡು ಅದು ಸಹ ಪ್ರಕ್ರಿಯೆಯಲ್ಲಿ ಇದ್ದಾವೆ. ಯಾತಕ್ಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀವಿ? 150 ಅಡಿ ಮೂರ್ತಿ ಆಗಿದ್ದಿದ್ರೆ ಕರ್ನಾಟಕದಲ್ಲಿ ಅತಿ ಎತ್ತರದ ಮೂರ್ತಿ ಎಂಬ ಇದಕ್ಕೆ ಹೆಗ್ಗಳಿಕೆಗೆ ಪಾತ್ರ ಆಗಿರ್ತಿತ್ತು. ಇಡೀ ದಕ್ಷಿಣ ಭಾರತದಲ್ಲಿ 150 ಅಡಿ ಮೂರ್ತಿ ಹೆಗ್ಗಳಿಕೆಗೆ ಪಾತ್ರ ಆಗಿತ್ತು.
ಹೈದರಾಬಾದ್ನಲ್ಲಿ 115 ಅಡಿ ಹನುಮನ ಮೂರ್ತಿ ಇತ್ತು. ದಕ್ಷಿಣ ಕರ್ನಾಟಕದಲ್ಲಿ, ದಕ್ಷಿಣ ಭಾರತದಲ್ಲಿ ಅತಿ ಎತ್ತರವಾದಂತಹ ಮೂರ್ತಿ ಸಂಗೊಳ್ಳಿ ರಾಯಣ್ಣನವರ ಮೂರ್ತಿ ಆಗ್ತಿತ್ತು. ನಾವೇ ಅದನ್ನು ಕಳ್ಕೊಂಡ್ವಿ. ಎಲ್ಲರೂ ಹೇಳ್ತಾರಲ್ಲ, ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೂ ಸಂಗೊಳ್ಳಿ ರಾಯಣ್ಣನವರಿಗೂ ಏನು ಸಂಗೊಳ್ಳಿ ರಾಯಣ್ಣನಿಗೆ ಸೈನಿಕ ಶಾಲೆ ಹೆಸರು ಮಾಡಿದ್ದಾರೆ ಹೊರತು ಆದ್ದರಿಂದ ಸಂಗೊಳ್ಳಿ ರಾಯಣ್ಣನ ಅಭಿಮಾನಿಗಳಿಗಾಗಲಿ ಕರ್ನಾಟಕದವ್ರಿಗಾಗಲಿ ಯಾವುದೇ ಅನುಕೂಲ ಇಲ್ಲ. ಅದು ಕೇಂದ್ರ ಸರ್ಕಾರದ ಅಡಿನಲ್ಲಿ ಬರುವಂಥದ್ದು. ಹೆಸರು ಸಂಗೊಳ್ಳಿ ರಾಯಣ್ಣನ ಸೈನಿಕ ಶಾಲೆ, ಹೆಮ್ಮೆ ಪಡಬೇಕಾಗಿರುವಂಥದ್ದು. ಇವತ್ತು ನಾವು ಸಂಗೊಳ್ಳಿ ರಾಯಣ್ಣನವರ ಆದರ್ಶವನ್ನು ರೂಢಿಸ್ಕೊಂಡಿರುವಂತಹ ಯುವಕರು ಯಾವತ್ತಿಗೂ ಸಹ ದಾರಿ ತಪ್ಪುವಂಥವರಲ್ಲ. ಸಂಗೊಳ್ಳಿ ರಾಯಣ್ಣ ಯುವಕರಿಗೆ ಆದರ್ಶ ಆಗಬೇಕಾಗಿರುವಂಥದ್ದು. ಪಠ್ಯ ಪುಸ್ತಕಗಳಲ್ಲಿ ಇಲ್ಲದಂಥದ್ದ ಸಮಯದಲ್ಲಿ ಬರಗೂರು ರಾಮಚಂದ್ರಪ್ಪನವರಿಗೆ ಒತ್ತಾಯ ಮಾಡಿ ಅಭಿಯಾನ ಮಾಡಿ ಸಂಗೊಳ್ಳಿ ರಾಯಣ್ಣನವರ ಪಠ್ಯವನ್ನು ಪುಸ್ತಕದಲ್ಲಿ ಸೇರ್ಪಡೆ ಮಾಡುವಂತಹ ಹೋರಾಟ ಮಾಡಿದ್ದು ಹೌದು. ಇಷ್ಟೆಲ್ಲ ಆಗ್ತಾ ಇರಬೇಕಾದ್ರೆ ನಮ್ಮವರೇ ಕೆಲವರು ಅದನ್ನು ದಾರಿ ತಪ್ಪಿಸುವಂತಹ ಕೆಲಸ ಮಾಡ್ತಾರಲ್ಲ. ಯಾತಕ್ಕೆ? ನಾವು ಮನವಿ ಕೊಡ್ತೀವಿ ಅಷ್ಟೇ, ಅದನ್ನು ಫಾಲೋ ಅಪ್ ಮಾಡ್ತಾ ಇದ್ದೀವಾ? ಖಂಡಿತ ಇಲ್ಲ. ಒಂದು ಸರಿ ನಾವು ನಂದಗಡಕ್ಕೆ ಹೋದಾಗ ಅಲ್ಲಿ ನೋಡಿ ಪುಣ್ಯಭೂಮಿ ನಂದಗಡ ಅಂತ ಬೋರ್ಡ್ ಇದೆ. ಆ ಪುಣ್ಯಭೂಮಿ ನಂದಗಡ ಅಂತ ಹೇಳ್ಬಿಟ್ಟು ಅದಕ್ಕೆ ಮಾರ್ಕೆಟಿಂಗ್ ಮಾಡ್ಕೊಳ್ಳೋದಕ್ಕೆ ನಂದಗಡದಲ್ಲಿ ಆಲಮತ ಮಹಾಸಭಾದ ಕಾರ್ಯಕಾರಿಣಿ ಸಭೆ ನಡೆಯುತ್ತೆ. ಅವತ್ತು ನಾವೊಂದು ಫ್ಲೆಕ್ಸ್ನಲ್ಲಿ ಪುಣ್ಯಭೂಮಿ ನಂದಗಡ ಅಂತೇಳಿ ಮಾಡಿ ಅಲ್ಲಿ ಬಾಗಲಲ್ಲಿ ನಾವು ಹಚ್ತೀವಿ. ಅದನ್ನು ಪುಣ್ಯಭೂಮಿ ನಂದಗಡ ಅಂತೇಳಿ ಸಂಗೊಳ್ಳಿ ರಾಯಣ್ಣ ಸಮಾಧಿಯ ಬಾಗಿಲಲ್ಲಿ ಹಚ್ತೀವಿ. ಅದಾದ ನಂತರ ಏನು ಹಾನಗಲ್ ತಾಲೂಕಿನ ಮುತ್ತಣ್ಣ ಪೂಜಾರಿಯವರ ಸಹಕಾರದೊಂದಿಗೆ ಒಂದು ಸ್ಟೀಲ್ ಬೋರ್ಡ್ ಮಾಡಿಸೋದಕ್ಕೆ ಅವರಿಗೆ ಕೇಳ್ತೀವಿ. 15,000 ರೂಪಾಯಿ ವೆಚ್ಚ ಆಗುತ್ತೆ. ಆ 15,000 ರೂಪಾಯಿ ಮುತ್ತಣ್ಣ ಪೂಜಾರಿ ಅವರು ಕೊಡ್ತಾರೆ. ಅವರು ಕೊಟ್ಟಾಗ ಅಲ್ಲಿ ಕೆಂಪು ಬಣ್ಣದ ಪ್ಲೇಟ್ ಮೇಲೆ ಸಿಲ್ವರ್ ಅಂದರೆ ಸ್ಟೀಲ್ನಲ್ಲಿ ಪುಣ್ಯಭೂಮಿ ನಂದಗಡ ಅಂತ ಮಾಡಿಸಿ ಅಲ್ಲಿ ಫಿಟ್ ಮಾಡ್ತೇವೆ. ರಾಯಣ್ಣನ ಎದುರುಗಡೆ ಇರುವಂತಹ ಕಂಬದಲ್ಲಿ ರಾಯಣ್ಣನವರ ಬಗ್ಗೆ ಸಂಕ್ಷಿಪ್ತವಾಗಿ ಸರಳವಾಗಿ ತಿಳಿಯುವಂತಹ 4 ಕಲ್ಲುಗಳನ್ನು ಮಾಡಿಸ್ತೇವೆ. ರಾಯಣ್ಣನವ್ರ ಬಗ್ಗೆ 4 ಕಲ್ಲುಗಳನ್ನು ಮಾಡಿಸಿ ನಾವು ಅಲ್ಲಿ ಹಾಕ್ತೀವಿ. ಇದು ಮಾರ್ಕೆಟಿಂಗ್ ತಂತ್ರ. ಇವತ್ತು ಸರ್ಕಾರ ಏನು ಮಾಡ್ತು? ನೀವು ನಂದಗಡಕ್ಕೆ ಹೋದರೆ ನೋಡಿ, ಸಂಗೊಳ್ಳಿ ರಾಯಣ್ಣ ಅಭಿವೃದ್ಧಿ ಪ್ರಾಧಿಕಾರವೇ ಪುಣ್ಯಭೂಮಿ ನಂದಗಡ ಅಂತೇಳಿ ಬೋರ್ಡ್ ಅನಾವರಣ ಮಾಡಿದೆ, ಶಾಶ್ವತವಾಗಿ ಹೆಸರು ಕೊಟ್ಟಿದೆ. ಇದನ್ನೇ ಹೇಳ್ತಾ ಇರೋದು, ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕೆ ನಮಗೆ ಬರೋದಿಲ್ಲ. ಅವತ್ತು ಪುಣ್ಯಭೂಮಿ ನಂದಗಡ ಅಂತೇಳಿ ಗೋಡೆಗೆ ಹಚ್ಚಿದ್ವಿ ಫ್ಲೆಕ್ಸಲ್ಲಿ. ಅದಾದ ಮೇಲೆ ಸ್ಟೀಲ್ ಬೋರ್ಡ್ ಹಾಕಿದ್ವಿ. ಅದಾದ ಮೇಲೆ ಅಲ್ಲಿ ಕಾರ್ಯಕ್ರಮಗಳನ್ನು ಮಾಡಿದ್ವಿ. ಪುಣ್ಯಭೂಮಿ ನಂದಗಡ ಅಂತೇಳಿ ಪ್ರಚಾರ ಮಾಡಿದ್ವಿ. ಕೊನೆಗೆ ಕರ್ನಾಟಕ ರಾಜ್ಯ ಸರ್ಕಾರ ಪುಣ್ಯಭೂಮಿ ನಂದಗಡ ಅಂತೇಳಿ ಹೆಸರು ಶಾಶ್ವತವಾಗಿ ಉಳಿಸ್ತು. ನಾನು ಯಾಕೆ ಈ ವಿಚಾರವನ್ನು ನಿಮ್ಗೆ ಹೇಳ್ತೀನಿ ಅಂದರೆ, ಈ ಸಮುದಾಯದಲ್ಲಿ ಕುರುಬ ಸಮುದಾಯದಲ್ಲಿ ಇರುವಂಥ ಇತಿಹಾಸ ಪುರುಷರು ಜಗತ್ತಿನಲ್ಲಿ ಯಾವ ಜಾತಿಗೂ ಇಲ್ಲ. ಎಲ್ಲ ಕ್ಷೇತ್ರದಲ್ಲೂ ಈ ಸಮುದಾಯದ ಸಾಧನೆ ಮಾಡಿರುವಂತಹ ಮಹನೀಯರಿದ್ದಾರೆ. ಅದು ಸ್ವತಂತ್ರ ಹೋರಾಟ ಆಗಿರ್ಬೋದು, ಆಧ್ಯಾತ್ಮ ಆಗಿರ್ಬೋದು, ಪವಾಡ ಪುರುಷರಾಗಿರ್ಬೋದು, ಸ್ವತಂತ್ರ ಹೋರಾಟಕ್ಕೆ ಪ್ರೇರಣೆ ಆದಂಥ ಗಾಂಧಿಗೆ ಪ್ರೇರಣೆ ಆಗಿದಂಥ ಇಟಕಿ ಭೀಮಾಂಬಿಕೆ ಆಗಿರ್ಬೋದು, ಶರಣರ ವಿಚಾರಗಳಾಗಿರ್ಬೋದು, ಪ್ರತಿಯೊಂದರಲ್ಲೂ ಸಹ ಈ ಕುರುಬ ಸಮುದಾಯದ ಇತಿಹಾಸ ಪುರುಷರಿದ್ದಾರೆ. ಇಡೀ ಜಗತ್ತಿನಲ್ಲಿ 35 ವರ್ಷಗಳ ಕಾಲ ರಾಜ್ಯಭಾರ ಮಾಡಿದಂಥ ಏಕೈಕ ಮಹಾರಾಣಿ ಅಹಲ್ಯಾಬಾಯಿ ಹೋಳ್ಕರ್. ಇಂತಹ ಮಹಾನ್ ವ್ಯಕ್ತಿಗಳನ್ನು ಇವತ್ತು ನಾವು ನಮ್ಮ ಸಮುದಾಯದ ಇತಿಹಾಸ ಪುರುಷರು ನಾವು ಅವ್ರನ್ನ ಪೂಜಿಸ್ತೀವಿ ಅಂತಂದರೆ ನಾವು ಹೆಮ್ಮೆ ಪಡಬೇಕು. ನಾವು ಹೆಮ್ಮೆ ಪಡ್ತಾ ಇದ್ದೀವಾ? ಅವರನ್ನು ನಾವು ಫಾಲೋ ಅಪ್ ಮಾಡ್ತಾ ಇದ್ದೀವಾ? ಇಲ್ಲ. ನಾವು ಮಾರ್ಕೆಟಿಂಗ್ ಮಾಡ್ಕೊಳ್ತಾ ಇದ್ದೀವಾ? ಇಲ್ಲ. ಸರ್ಕಾರದ ಮುಂದೆ ಸಂಗೊಳ್ಳಿ ರಾಯಣ್ಣನವರ ಜಯಂತ್ಯೋತ್ಸವವನ್ನು ಅವತ್ತಿನ BJP ಸರ್ಕಾರ ಬೊಮ್ಮಾಯಿಯವರು ರಾಜ್ಯ ಮತ್ತು ಜಿಲ್ಲಾ ಮಟ್ಟದಲ್ಲಿ ಆದೇಶ ಮಾಡಿ ಅಂತ ಮಾಡಿದ್ರು. ಅದನ್ನು ತಾಲೂಕು ಮತ್ತು ಗ್ರಾಮ ಮಟ್ಟದಲ್ಲಿ ವಿಸ್ತಾರ ಮಾಡಿ ಅಂತೇಳಿ ನಮ್ಮದೇ ಸಮುದಾಯದ ಮುಖ್ಯಮಂತ್ರಿಗಳಿದ್ದಾರೆ. ಕುರುಬರ ಕೋಟಾದಲ್ಲಿ ಮಂತ್ರಿ ಆಗಿರುವಂಥವರಿದ್ದಾರೆ. ಅವರ ಮುಂದೆ 14 ಜನ ಶಾಸಕರುಗಳಿಗೂ ಸಹ ನಾವು ಮನವಿ ಮಾಡಿಕೊಂಡ್ರು ಸಹ ಅದು ತಾಲೂಕು ಮತ್ತು ಗ್ರಾಮ ಮಟ್ಟಕ್ಕೆ ವಿಸ್ತಾರ ಮಾಡುವಂಥ ಒಂದು ಸರ್ಕಾರಿ ಆದೇಶ ಆಗಿಲ್ಲ, ಒಂದು ಸರ್ಕಾರಿ ಆದೇಶ ಮಾಡಿಸಿಲ್ಲ.
ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರವನ್ನು ಪ್ರೇರೇಪಣೆ ಆಗಬೇಕು, ಯುವಕರ ಆದರ್ಶ ಆಗಬೇಕು, ಸದ್ವಿಚಾರಗಳ ರಾಯಭಾರಿಯಾಗಿ ಸಂಗೊಳ್ಳಿ ರಾಯಣ್ಣ ಇದ್ದಾರೆ, ಯುವಕರ ಆದರ್ಶವಾಗಿದ್ದಾರೆ. ಅವರ ಭಾವಚಿತ್ರ ಶಾಲಾ ಕಾಲೇಜುಗಳಲ್ಲಿರಬೇಕು, ಸರ್ಕಾರಿ ಇಲಾಖೆಗಳಲ್ಲಿರಬೇಕು ಅಂತೇಳಿ ಸ್ವತಃ ಮುಖ್ಯಮಂತ್ರಿಗಳು ರಾಯಣ್ಣನ ಮುಂದೆ ಹೇಳಿರುವಂಥದ್ದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಮ್ಮ ಕೈಲಾಗಲಿಲ್ಲ. ನಾವಿಷ್ಟೆಲ್ಲ ಮಾಡಿ ಸಂಗೊಳ್ಳಿ ರಾಯಣ್ಣನವರ ಬಗ್ಗೆ ಪ್ರಚಾರ ಮಾಡಿ ಇಷ್ಟೆಲ್ಲ ನಾವು ಮಾಡ್ತಿದ್ರೆ ಸರ್ಕಾರ ತನ್ನ ಕೈನಲ್ಲಿ ಒಂದು ಸಿಗ್ನೇಚರ್ ಮಾಡಲಿಕ್ಕೆ ತಯಾರಿಲ್ಲ ಅಂತಂದರೆ ನಾವು ಯಾವ ರೀತಿ ಮಾಡ್ತಾ ಇದ್ದೀವಿ, ಯಾವ ರೀತಿ ಮಾರ್ಕೆಟಿಂಗ್ ಮಾಡ್ತಾ ಇದ್ದೀವಿ, ನಾವು ಏನು ಮಾಡ್ತಾ ಇದ್ದೀವಿ? ಬಹಳಷ್ಟು ವಿಚಾರಗಳಿದೆ. ನಾವು ಕೆಲವೊಂದು ವಿಚಾರಗಳನ್ನು ಬಹಿರಂಗ ಪಡಿಸ್ಬಿಟ್ರೆ ಬೇರೆಯವ್ರ ಮುಂದೆ ನಾವು ಸಣ್ಣವ್ರು ಆಗ್ತೀರಿ. ಆ ಕಾರಣಕ್ಕೋಸ್ಕರ ಕೆಲಸಗಳಾಗಬೇಕು. ನೋಡಿ, ಭಕ್ತ ಕನಕದಾಸರಂತಹ ಕನಕದಾಸರು ಇಡೀ ಜಗತ್ತಿನಲ್ಲಿ ಯಾರಾದರೂ ಇದ್ದಾರೇನ್ರಿ? ವಿಶ್ವಮಾನವರಾಗಿದ್ದಾರೆ. ಅಂತಹ ಕನಕದಾಸರ ಹೆಸರನ್ನು ಧಾರವಾಡ ಯೂನಿವರ್ಸಿಟಿಗೆ ಇಡಬೇಕು ಅಂತೇಳಿ ಸರ್ಕಾರದ ಮುಂದೆ ಮನವಿ ಕಲಿಸ್ತಾನೇ ಇದ್ದೀವಿ. ಸರ್ಕಾರ ಅದ್ರ ಬಗ್ಗೆ ಕೇರೆ ಮಾಡ್ತಾ ಇಲ್ಲ. ಉಡುಪಿನಲ್ಲಿ ಕನಕದಾಸರ ಹೆಸರಿನಲ್ಲಿ ಒಂದಷ್ಟು ಭೂಮಿ ಕೊಡಿ, ಕನಕ ಭವನ ಆಗಲಿ, ಯಾತ್ರಿ ನಿವಾಸ ಆಗಲಿ ಅಂತ ಹೇಳ್ತಾ ಇದ್ದೀವಿ. ಗಮನ ಹರಿಸ್ತಾನೇ ಇಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಬಗ್ಗೆ, ಅಹಲ್ಯಾಬಾಯಿ ಹೋಳ್ಕರ್ ರಾಷ್ಟ್ರಮಾತೆ, ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರತಿಮೆ ವಿಧಾನಸೌಧದ ಮುಂದೆ ಸ್ಥಾಪನೆ ಆಗಲಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ. ಅಹಲ್ಯಾಬಾಯಿ ಹೋಳ್ಕರ್ ಅವರ ಪ್ರಚಾರ ಆಗಲಿ ಅಂತ ಕೇಳ್ತಾ ಇದ್ದೀವಿ. ಇಲ್ಲ. ಮತ್ತೇನು ಮಾಡ್ತಾ ಇದ್ದೀರಿ? ಇದು ನಮ್ಮ ಸಮುದಾಯದಲ್ಲಿರುವಂತಹ, ನಮ್ಮದೇ ಸಮುದಾಯದ ಹೆಸರಿನಲ್ಲಿ, ನಮ್ಮದೇ ಕುರುಬ ಸಮುದಾಯದ ಕೋಟದಲ್ಲಿ ಗೆದ್ದಿರುವಂಥ ಶಾಸಕರು ಇವೆಲ್ಲ ಮಾಡಬೇಕಾಗಿತ್ತು. ಈ ಸಮುದಾಯದ ಹೆಸರಿನಲ್ಲಿ ಏನು ಸೌಲಭ್ಯಗಳನ್ನು ಪಡಿತಾ ಇದ್ದಾರಲ್ಲ ಅವರು ಮಾಡಬೇಕಾಗಿತ್ತು. ಈ ಸಮುದಾಯದಿಂದ ಬೆಂಬಲ ಪಡೆದು ಇವತ್ತು ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗಿದ್ದಾರಲ್ಲ ಅವರು ಯೋಚನೆ ಮಾಡಬೇಕಾಗಿತ್ತು. ಅಧಿಕಾರ ಶಾಶ್ವತ ಅಲ್ಲ. ಈ ಸಮುದಾಯ ನಿರಂತರವಾಗಿ ನಮ್ಮ ಜೊತೆಯಲ್ಲಿ ಬರ್ತಾ ಇದೆ. ಇವ್ರು ಕೇಳ್ತಾ ಇರುವಂತಹ ಬೇಡಿಕೆಗಳನ್ನಾದರೂ ನಾವು ಮಾಡಬೇಕು ಅಂತ ಹೇಳಬೇಕಾಗಿತ್ತು. ಮಾಡ್ತಾ ಇಲ್ಲ. ನಮಗೆ ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರ್ತಾ ಇಲ್ಲ. ಕುರುಬರ ಅಭಿವೃದ್ಧಿ ನಿಗಮ ಇಲ್ಲ. ಕುರಿಗಾರರ ಸಂರಕ್ಷಣಾ ಕಾಯ್ದೆ ಅಂತ ಮಾಡಿದ್ರು, ಪೂರ್ತಿ ಮಾಡಲಿಲ್ಲ. ಅರಣ್ಯ ಪ್ರದೇಶಗಳಲ್ಲಿ ಕುರಿಗಾರರು ಹೋಗೋಗಿಲ್ಲ. ಒಂದು ಸಂರಕ್ಷಣಾ ಕಾಯ್ದೆ ಅಂತ ಮಾಡಿ ಬಿಟ್ಟುಬಿಟ್ರು. ಇದು ನಮ್ಮ ಸಮುದಾಯದ ಕುರುಬರ ಮೇಲೆ ಅಟ್ರಾಸಿಟಿ ಆಗ್ತಾ ಇದೆ, ಅಟ್ರಾಸಿಟಿ ವ್ಯಾಪ್ತಿಗೆ ತಗೊಂಬನ್ನಿ ಅಂತೇಳಿ ಒಂದು 50 ಸಾರಿ ಮನವಿ ಕೊಟ್ಟರು ಸಹ ಯಾವುದಕ್ಕೂ ಕೇರೆ ಮಾಡ್ತಾ ಇಲ್ಲ. ನಾವು ಮಾರ್ಕೆಟಿಂಗ್ ಮಾಡ್ಕೊಳಕ್ಕೆ ಬರ್ತಿಲ್ಲ. ಮಾರ್ಕೆಟಿಂಗ್ ಮಾಡ್ಕೊಳ್ಳಿ. ಯಾಕಂದರೆ ಈ ಸಮುದಾಯ ಈಗ ನೋಡಿ, ಜಾತಿ ಗಣತಿ ಬರ್ತಾ ಇದೆ. ಈ ಜಾತಿ ಗಣತಿ ಇದಾದ ಮೇಲೆ 6 ತಿಂಗಳು 1 ವರ್ಷದಲ್ಲಿ ಇದು ಫಲಿತಾಂಶ ಬರುತ್ತೆ. ಅದರಲ್ಲೂ ಸಹ ಕುರುಬರೇ ನಂಬರ್ 1 ಸ್ಥಾನದಲ್ಲಿ ಇರ್ತಾರೆ. 2010ರಲ್ಲಿ ಆಗಿದ್ದಂಥದ್ರಲ್ಲಿ ಇವತ್ತಿಗೂ ಸಹ ನಂಬರ್ 1 ಸ್ಥಾನದಲ್ಲೇ ಆಗಿರ್ತಾರೆ. ಅದಂತೂ ಸತ್ಯ. ಇಂತಹ ಒಂದು ದೊಡ್ಡ ಸಮುದಾಯವಾಗಿರುವಂತಹ ಕುರುಬರು ಇವತ್ತಿಗೂ ಸಹ ನಾವು ಒಗ್ಗಟ್ಟಾಗಲಿಲ್ಲ ಅಂದರೆ, ಇವತ್ತಿಗೂ ಸಹ ನಾವು ಜಾಗೃತರಾಗಲಿಲ್ಲ ಅಂತಂದರೆ ಈ ಸಮುದಾಯದವನ್ನು ಯಾರೂ ಕಾಪಾಡಲಾರರು. ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀವಿ. ನಿಜಕ್ಕೂ ಆವತ್ತು ಕೃಷ್ಣಾದಲ್ಲಿ ನಡೆದಂತಹ ಸಭೆಯಲ್ಲಿ ಸರ್ಕಾರ 150 ಅಡಿ ಮೂರ್ತಿಗೆ ಒಪ್ಪಿಗೆ ಕೊಟ್ಟಿತ್ತಾದರೂ ನಮ್ಮಲ್ಲೇ ಕೆಲವರು ಅದನ್ನು ಬೇಡ ಅಂತ ಹೇಳಿದ್ರು. 30 ಅಡಿಗೆ ಕೂರಿಸಿದ್ರು. ಇವತ್ತು 30 ಅಡಿಗೆ 150 ಅಡಿಯಲ್ಲಿ 30 ಅಡಿಯಲ್ಲಿ ಎಲ್ಲವೂ ಬೇಸರ ಆಗುತ್ತೆ. ಯಾರು ಕೈಯಿಂದ ಕೊಡ್ತಾ ಇರಲಿಲ್ಲ. ಅದನ್ನು ಯಾರು ಕೈಯಿಂದ ಕೊಡ್ತಾ ಇರಲಿಲ್ಲ. ಸರ್ಕಾರ ಕೊಡ್ತಿತ್ತು. ಪ್ರವಾಸಿ ತಾಣ ಆಗಿರ್ತಿತ್ತು. ಒಂದು ಇತಿಹಾಸ ಆಗಿರ್ತಿತ್ತು. ಆಗಲಿಲ್ಲ. ನಾವು ಪ್ರೈವೇಟಾಗಿ ಮಾಡಬೇಕು ಅಂತ ಹೊರಟಾಗಲೂ ಸಹ ನಮಗೆ ಬೆಂಬಲ ಸಿಗಲಿಲ್ಲ. ಪ್ರೈವೇಟಾಗಿ ನಾವು ಅಂದ್ಕೊಂಡ್ವಿ ಸಂಗೊಳ್ಳಿ ರಾಯಣ್ಣನವರ ಒಂದು ಬೃಹತ್ತಾದಂತಹ ಮ್ಯೂಸಿಯಂ ಮಾಡಬೇಕು ಅಂತ ಹೊರಟ್ವಿ. ಆಗಲಿಲ್ಲ. ಇದು ನಮ್ಮ ಸಮುದಾಯದಲ್ಲಿ ಮಾರ್ಕೆಟಿಂಗ್ ಕೊರತೆ. ಮಾರ್ಕೆಟಿಂಗ್ ಮಾಡ್ಕೊಳ್ಳೋಕ್ಕಾಗದೇ ಇರುವಂಥವರು ಅಲ್ಲಲ್ಲೇ ಆತ್ಮತೃಪ್ತಿ ಮಾಡಿಕೊಂಡು, ಅಲ್ಲಲ್ಲೇ ಅಲ್ಪತೃಪ್ತಗಳನ್ನು ಮಾಡಿಕೊಂಡು, ಇನ್ನೊಬ್ಬರಿಗೆ ಸಲಾ ಮಾಡಿಕೊಂಡು, ಇನ್ನೊಬ್ಬರಿಗೆ ಜೈಕಾರ ಹಾಕ್ಕೊಂಡು, ಅವರ ಫೋಟೋಗಳನ್ನು ಹಾಕ್ಕೊಂಡು, ಲೈಕ್ಗಳನ್ನು ಕೊಟ್ಕೊಂಡು, ಸೆಲ್ಫಿಗಳನ್ನು ಹೊಡೆಸ್ಕೊಂಡು, ಇನ್ನೊಬ್ಬರಿಗೆ ಜೈಕಾರ ಹಾಕ್ಕೊಂಡು ನಮಗೆ ನಾವೇ ಮಾರ್ಕೊಂಡು ಹೋಗ್ತಾ ಇದ್ದೀವಲ್ಲ, ಆ ಮನಸ್ಥಿತಿ ಮೊದಲು ಬದಲಾವಣೆ ಆಗಬೇಕು. ಆ ಮನಸ್ಥಿತಿ ಬದಲಾವಣೆ ಆದಾಗ ಮಾತ್ರ ಇದು ನನ್ನ ಸಮುದಾಯಕ್ಕೋಸ್ಕರವಾಗಿ ನಾನೂ ಸಹ ಏನಾದರೂ ಕೊಡುಗೆ ಕೊಡಬೇಕು, ಸಮುದಾಯದ ಋಣ ನನ್ನ ಮೇಲೆ ಇದೆ ಅಂತ ಯಾವತ್ತು ಬರುತ್ತೋ ನಿಮ್ಮ ಮನಸ್ಸುಗಳಿಗೆ, ಆವತ್ತು ಈ ಸಮುದಾಯ ಉದ್ಧಾರ ಆಗುತ್ತೆ. ಜಯಂತಿ ಮಾಡ್ತೀವಿ. ಈಗ ಬಂತು, ನವೆಂಬರ್ ಬಂತು, ಕನಕ ಜಯಂತಿ. ಜನವರಿ 26ಕ್ಕೆ ಬಲಿದಾನ ದಿವಸ, ಸಂಗೊಳ್ಳಿ ರಾಯಣ್ಣನವರ ಜಯಂತಿ, ಆಗಸ್ಟ್ 15 ಅಹಲ್ಯಾಬಾಯಿ ಹೋಳ್ಕರ್ ಜಯಂತಿ, ಬಾಳುಮಾಮ ಜಯಂತಿ. ಇದೇ ರೀತಿ ಜಯಂತಿಗಳನ್ನು ಮಾಡ್ತಾ ಇದ್ದೀವಿ ಹೊರತು ನಮ್ಮ ಸಮುದಾಯದ ಶಕ್ತಿಯನ್ನು ಜಗತ್ತಿಗೆ ತೋರಿಸೋದಕ್ಕೆ ನಾವು ಯಾರೂ ಮುಂದಾಗ್ತಾ ಇಲ್ಲ.
ಸ್ನೇಹಿತರೆ, ಶ್ರೀ ಕನಕ ಟಿವಿ ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ, ವಾಸ್ತವದ ವಿಚಾರವನ್ನು ಮಾತ್ರ ವಿಶ್ಲೇಷಣೆ ಮಾಡುತ್ತೆ. ಶ್ರೀ ಕನಕ ಟಿವಿಯ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.